ಪಹಲ್ಗಾಮ್ ಪ್ರತೀಕಾರಕ್ಕೆ ಕಾಯುತ್ತಿರುವಂತಹ ಭಾರತ. ಅಂದು ಕಾರ್ಗಿಲ್ ಯುದ್ಧ, ಇಂದು ಪಹಲ್ಗಾಮ್ ಇದರ ಪರವಾಗಿ ಯುದ್ಧ ನಡೆಯುತ್ತಾ. ಹಾಗಾದ್ರೆ ಇಂದು ಪಹಲ್ಗಾಮ್ ಪ್ರತೀಕಾರ ತೆಗೆದುಕೊಳ್ಳಲಾಗುತ್ತಾ? ಪಹಲ್ಗಾಮ್ ಪ್ರತೀಕಾರದ ಸಂದರ್ಭಕ್ಕೂ ಸಹ ಅಂದಿನ ಕಾರ್ಗಿಲ್ ಯುದ್ಧಕ್ಕೂ ಸಾಮ್ಯತೆ ಇದೆ. ಪಹಲ್ಗಾಮ್ ಪ್ರತೀಕಾರಕ್ಕೆ ಕಾಯುತ್ತಿರುವಂತಹ ಭಾರತ, ಪಹಲ್ಗಾಮ್ ಪ್ರತೀಕಾರದ ಸಂದರ್ಭಕ್ಕೂ ಅಂದಿನ ಕಾರ್ಗಿಲ್ ಯುದ್ಧಕ್ಕೂ ಸಾಮ್ಯತೆ ಇದೆ ಅಂತ ನಮಗೆ ಈಗ ಗೊತ್ತಾಗ್ತಾ ಇದೆ. ಪಹಲ್ಗಾಮ್ ಪ್ರತೀಕಾರಕ್ಕೆ ಭಾರತ ಕಾಯ್ತಾ ಇದೆ. ಪಹಲ್ಗಾಮ್ ಪ್ರತೀಕಾರಕ್ಕೆ ಇದೀಗ ಭಾರತ ಕಾಯ್ತಾ ಇದೆ. ಹಾಗಾದ್ರೆ ಮತ್ತೊಂದು ಕಾರ್ಗಿಲ್ ಯುದ್ಧ ಈಗ ಆಗುತ್ತಾ? ಪಹಲ್ಗಾಮ್ ಪ್ರತೀಕಾರವನ್ನ ಭಾರತೀಯ ಸೇನೆ ತೀರಿಸಿಕೊಳ್ಳುತ್ತಾ? ಪಹಲ್ಗಾಮ್ ಪ್ರತೀಕಾರದ ಸಂದರ್ಭಕ್ಕೂ ಅಂದಿನ ಕಾರ್ಗಿಲ್ ಯುದ್ಧಕ್ಕೂ ಸಾಮ್ಯತೆ ಕಾಣಿಸ್ತಾ ಇದೆ. ಅಂದು ಕಾರ್ಗಿಲ್ ಯುದ್ಧ ನಡೆದಿತ್ತು, ಇಂದು ಹಾಗಾದ್ರೆ ಪಹಲ್ಗಾಮ್ ಪ್ರತೀಕಾರ ತೀರಿಸಿಕೊಳ್ಳೋದಕ್ಕೆ ಭಾರತೀಯ ಸೇನೆ ಯುದ್ಧಕ್ಕೆ ಪ್ಲಾನ್ ಮಾಡ್ತಾ ಇದೆಯಾ ಅನ್ನುವಂತಹ ಪ್ರಶ್ನೆ ಇದೀಗ ಮೂಡ್ತಾ ಇದೆ. ಅದಕ್ಕೆ ಕಾರಣ ನಾನು ಈಗಾಗಲೇ ಹೇಳಿದೆ, ಸರಣಿ ಸಭೆಗಳನ್ನು ಸಹ ಮೋದಿ ಕೈಗೊಂಡಿದ್ದಾರೆ. ಅಂದು ಮೇ 3ನೇ ತಾರೀಕು 1999ರಂದು ಕಾರ್ಗಿಲ್ ಯುದ್ಧ ಶುರುವಾಗಿತ್ತು. ಅಂದು ಕಾರ್ಗಿಲ್ ಯುದ್ಧ ನಡೆದಿತ್ತು, ಇಂದು ಹಾಗಾದ್ರೆ ಪಹಲ್ಗಾಮ್ ಪ್ರತೀಕಾರವನ್ನ ತೀರಿಸಿಕೊಳ್ಳಲಾಗುತ್ತಾ? ಮೇ 3ನೇ ತಾರೀಕು 1999ರಂದು ಕಾರ್ಗಿಲ್ ಯುದ್ಧ ಶುರುವಾಗಿತ್ತು. ಈಗ ಜುಲೈ ತಿಂಗಳಿನಲ್ಲಿ ಅಂತ್ಯವಾಗಿದ್ದಂತಹ ಕಾರ್ಗಿಲ್ ವಾರ್ ಅಂದು 1999ರಲ್ಲಿ ಮೇ 3ನೇ ತಾರೀಕು ಶುರುವಾಗಿ ಜುಲೈನಲ್ಲಿ ಇದು ಅಂತ್ಯ ಆಗಿತ್ತು. ಕಾರ್ಗಿಲ್ ವಾರ್ ನಡೆದ ದಿನಕ್ಕೆ ಕೇವಲ 3 ದಿನ ಈಗ ಬಾಕಿ ಉಳ್ಕೊಂಡಿರೋದು. ಈಗ ಮತ್ತೆ ಪಾಕ್ ಮೋಸದಾಟಕ್ಕೆ ತಕ್ಕ ಪಾಠ ಕಲಿಸಲು ಸನ್ನದ್ಧವಾಗ್ತಿದೆ ಭಾರತೀಯ ಸೇನೆ. ಇನ್ನು ಆಪರೇಷನ್ ವಿಜಯ ಮೂಲಕ ಪಾಕ್ಗೆ ಮಣ್ಣು ಮುಕ್ಕಿಸಿದ್ದ ಭಾರತ, ಅಂದು ಕಾರ್ಗಿಲ್ ಯುದ್ಧ ನಡೀತಲ್ಲ, ಅದನ್ನ ಆಪರೇಷನ್ ವಿಜಯ ಅನ್ನೋ ಹೆಸರಿನಲ್ಲಿ ಪಾಕ್ಗೆ ಭಾರತ ಮಣ್ಣನ್ನ ಮುಗಿಸಿತ್ತು. ಪಾಕ್ ಸೇನೆಯನ್ನ ಯಶಸ್ವಿಯಾಗಿ ಹಿಮ್ಮೆಟ್ಟಿಸಿದ್ದ ಭಾರತೀಯ ಸೇನೆ, ಪಾಕ್ ಸೇನೆಯನ್ನ ಭಾರತೀಯ ಸೇನೆಯಿಂದ ಹಿಮ್ಮೆಟ್ಟಿಸಲಾಗಿತ್ತು. ಅಂದ್ರೆ ಅದರಲ್ಲಿ ನಾವು ಯಶಸ್ಸನ್ನ ಕಂಡಿದ್ವಿ. ಪಾಕ್ ಸೇನೆ ಹಾಗೂ ಉಗ್ರರು ಕಾರ್ಗಿಲ್ನಲ್ಲಿ LOC ಮೂಲಕ ನುಸುಳಿ ಬಂದಿದ್ರು. ಹೀಗಾಗಿ ಇದು ಗೊತ್ತಾದ ತಕ್ಷಣ ಪಾಕ್ ಸೈನ್ಯವನ್ನ ಓಡಿಸಲಾಗಿತ್ತು ಭಾರತೀಯ ಸೇನೆಯಿಂದ. ಈಗ ಕಾರ್ಗಿಲ್ ಯುದ್ಧದ ಮುಹೂರ್ತಕ್ಕೆ 3 ದಿನ ಇರುವಾಗಲೇ ಮತ್ತೆ ಭಾರತ ಪಾಕ್ ಗಡಿಯಲ್ಲಿ ಪ್ರಕ್ಷುಬ್ಧ ವಾತಾವರಣ ಸೃಷ್ಟಿಯಾಗಿದೆ. ಹಾಗಾದ್ರೆ ಈಗ ಮತ್ತೊಂದು ಕಾರ್ಗಿಲ್ ಯುದ್ಧ ಶುರುವಾಗುತ್ತಾ? ಪಾಕ್ ಸೇನೆಗೆ ಭಾರತೀಯ ಸೇನೆ ಪ್ರತ್ಯುತ್ತರವನ್ನ ಕೊಡುತ್ತಾ ಅಂತ ಈಗ ಕಾದು ನೋಡಬೇಕು.